ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರಿಯ. ನಿಮ್ಮ ಸುತ್ತಮುತ್ತಲು ಯಾರಾದರೂ ನಿಮ್ಮನ್ನ ತುಂಬಾ ಕಷ್ಟದಲ್ಲಿದ್ದಾಗ ಸಹಾಯ ಕೇಳಿದ್ರೆ ನಿಮ್ಮಿಂದಾದ್ರೆ ಖಂಡಿತ ಮಾಡಿ. ಯಾಕಂದ್ರೆ ಯಾವುದೇ ಒಂದು ಸೂಸೈಡ್, ಆತ್ಮಹತ್ಯೆ ಹಿಂದೆ ಸಾಯಕ್ಕೂ ಮುಂಚೆ ಸಾಯೋದು ಅನ್ನೋದಷ್ಟು ಸುಲಭ ಅಲ್ಲ, ಬಹಳ ಧೈರ್ಯ ಬೇಕು. ಅದಕ್ಕೂ ಮುಂಚೆ ನಿಮ್ಮನ್ನ ಸಹಾಯ ಮಾಡುವಂತ ಅಂಗ್ಲಾಚಿರ್ತಾರೆ. ಒಬ್ರು ಜೀವ ಕಳ್ಕೊಂಡು ನಮ್ಮನ್ನ ಬಿಟ್ಟು ಹೋದ್ರೆ ಮತ್ತೆ ನಾವು ಪಶ್ಚಾತ್ತಾಪ ಪಟ್ಟಾಗ್ಲಿ ಎಷ್ಟೇ ಹಣ ಕೊಟ್ರು ಅವ್ರು ವಾಪಸ್ ಬರೋದಿಲ್ಲ. ಸ್ನೇಹಿತರೆ, ದಯವಿಟ್ಟು ನಿಮ್ಮನ್ನು ಯಾರಾದರೂ ಸಹಾಯ ಕೇಳಿ ಬಂದರೆ ಅವ್ರಿಗೆ ಸಹಾಯ ಮಾಡಿ. ತಂದೆ ತಾಯಿಗಳಿಗೆ ಹೇಳ್ಕೊಳ್ತೀನಿ, ನಿಮ್ಮ ಮಕ್ಕಳು ಅವ್ರದ್ದು ಅಂತ ಜೀವನ ಇದೆ, ಇವ್ರೇನು ಕೇಳಲ್ವಲ್ಲ ನಮ್ಮನ್ನ, ಇವ್ರದ್ದು ಕನಸುಗಳಿದೆ, ಇವ್ರಿಗೂ ಆಸೆಗಳಿದೆ, ಅದನ್ನು ನಾವು ತಿಳಿದು ಮಾಡೋಣ ಅಂತೇಳಿ ತಂದೆ ತಾಯಿಗಳು ಮಾಡಬೇಕು. ಅಕ್ಕ ತಂಗಿ ಅಣ್ಣ ತಮ್ಮ ನಿಮ್ಮಗಳಿಗೆ ಹೇಳ್ತೀನಿ, ನಿಮ್ಮಲ್ಲಿ ಯಾರಾದರೂ ನಿಮ್ಮ ಒಡ ಹುಟ್ಟಿದವರು ಕಷ್ಟದಲ್ಲಿದ್ದಾರೆ ಅಂದರೆ ಕೈಲಾದಷ್ಟು ಸಹಾಯ ಮಾಡಿ. ಅತ್ತೆ ಮತ್ತು ಮಾವ, ನಾದಿನಿಯರು, ನಿಮಗೆ ಹೇಳ್ತೀನಿ, ನಿಮ್ಮ ಮನೆಗೆ ಬಂದ ಸೊಸೆ ಅವಳು ನಿಮಗೋಸ್ಕರ ಎಲ್ಲ ಮಾಡ್ತಾಳೆ. ಆದರೆ ಅವಳ ತ್ಯಾಗನ, ಅವಳ ಒಂದು ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಅವಳನ್ನು ನೋಯಿಸಬೇಡಿ. ಎಲ್ಲ ಗಂಡಂದರಿಗೆ ಹಾಗೂ ಹೆಂಡತಿರಿಗೆ ಹೇಳ್ತೀನಿ, ನಿಮ್ಮ ಜೀವನ ಸಂಗಾತಿ ಒಳ್ಳೆಯವರು ಸಿಗ್ತಾರೆ. ಆ ಒಳ್ಳೆತನನ ನೀವು ದುರುಪಯೋಗ ಮಾಡ್ಕೋಬೇಡಿ. ಅವರು ಮಾಡಿದಂಥ ತ್ಯಾಗನ, ಅವರು ಮಾಡಿದಂಥ ನಿಮಗೋಸ್ಕರ ತೋರಿಸಿದ ಪ್ರೀತಿನ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಅವ್ರ ಕಷ್ಟದ ಸಮಯದಲ್ಲಿ ಅವ್ರನ್ನ ನೋಯಿಸ್ಬೇಡಿ, ನಿಂದಿಸ್ಬೇಡಿ. ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಳ್ಳಿ. ಅವ್ರನ್ನ ಪ್ರೀತಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ದೇವರು ಏನು ನೀವು ಪುಣ್ಯ ಮಾಡಿ ಇರೋದ್ರಿಂದಲೇ ಮನುಷ್ಯ ಜನ್ಮ ಕೊಟ್ಟಿರೋದು. ಬೇರೆಯವ್ರಿಗೋಸ್ಕರನೇ ನೀವು ತ್ಯಾಗ ಮಾಡಿ ನಿಮ್ಮ ಜೀವನ ಕಳ್ಕೊಬೇಡಿ. ಪ್ರೀತಿನಾಗಲಿ ನಿಮ್ಮ ಒಂದು ತ್ಯಾಗನ ಅರ್ಥ ಮಾಡ್ಕೊಳ್ಳೋ ಲೋಕ ಇದಲ್ಲ. ಯಾರೆಲ್ಲ ನೋವಲ್ಲಿದ್ದೀರಾ, ಯಾರೆಲ್ಲ ಬೇಜಾರಲ್ಲಿದ್ದೀರಾ, ನಿಮಗೆಲ್ಲರಿಗೋಸ್ಕರ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ.